ವಿಶೇಷವಾಗಿ ಶನಿವಾರ ಶನಿವಾರ ಹಾಗೂ ಹಾಗಾಗಿ ವಿಶೇಷವಾಗಿ ದೇವಾಲಯದಲ್ಲಿ ಎಂದಿನಂತೆ ಅಮಾವಾಸ್ಯೆ ಪ್ರಯುಕ್ತ ಅಮ್ಮನವರಿಗೆ ವಿಶೇಷ ಪೂಜೆ, ಅಭಿಷೇಕ, ನೈವೇದ್ಯಗಳು ನಡೆದಿದ್ದಾವೆ. ಹಾಗೆ ದೃಷ್ಟಿ ನಿವಾರಣೆಗಾಗಿ ಶನಿವಾರ ಅಮಾವಾಸ್ಯೆ ಬಂದಿರೋದು ವಿಶೇಷವಾಗಿ ಏನಪ್ಪ ಅಂದರೆ ಶನಿ ಜಯಂತಿ ಕೂಡ ಆಗಿದೆ. ಹಾಗಾಗಿ ದೇವಾಲಯದಲ್ಲಿ ಅಮ್ಮನವರನ್ನು ಪೂಜೆ ಮಾಡಿದ್ರೆ ಶನಿಯ ಸಮಸ್ಯೆಗಳು, ಶನಿ ದೋಷ ನಿವಾರಣೆ ಆಗಬಹುದು, ಮತ್ತು ನವಗ್ರಹ ಶಾಂತಿ ಆಗುವುದು, ನವಗ್ರಹ ದೋಷಗಳ ನಿವಾರಣೆ ಆಗಿರ್ಬೋದು. ಅದು ತುಂಬ ವಿಶೇಷವಾಗಿದೆ. ಬಂದಂಥ ಭಕ್ತಾದಿಗಳು ಕಪ್ಪೆಗಳನ್ನು ದೇವಿಗೆ ದಾನವಾಗಿ ಕೊಟ್ಟು ಅವರ ಕೋರಿಕೆಗಳನ್ನು ಈಡೇರಿಸುವಂತೆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಹೋಗ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಮಾವಾಸ್ಯೆಯಂತೆ ದೇವಾಲಯದಲ್ಲಿ ದೃಷ್ಟಿ ನಿವಾರಣೆಗಾಗಿ ಪ್ರತ್ಯಂಗಿರ ಹೋಮವನ್ನು ನಡೆಸಲಾಗ್ತಾ ಇದೆ. ದಾಟು ನಿವಾರಣೆಗಾಗಿ ಅರಿವು ನೀರಿನ ತಡೆಯನ್ನು ಹೊಡೆಯಲಾಗ್ತಾ ಇದೆ. ಜೊತೆಗೆ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ನಡೆಸಲಾಗಿದೆ. ನೋಡೋಣ ಭಗವತಿ ಏನು ಕೊಡ್ತಾನೆ. ನಾವು ಇನ್ನೂ ಅನ್ಕೊಂಡು ಬಂದಿದ್ದೀವಿ, ಬಂದಿದ್ದೀವಿ ಈಗೇನೋ ಅನ್ಕೊಂಡು ಬಂದಿದ್ದೀವಿ. ಆದರೆ ತಾಯಿ ಈಗ ಒಳ್ಳೇದು ಅನಿಸ್ತಾ ಇದೆ ನಿಮಗೆ ಬಂದಮೇಲೆ? ಪರವಾಗಿಲ್ಲ, ಒಳ್ಳೇದಾಗಿದೆ. ತಾಯಿ ಕರುಣೆ ಎಲ್ಲರೂ ಬರಲಿ, ನೋಡೋಣ ಏನಾಗುತ್ತೆ. ಈಗೆಲ್ಲ ಚೆನ್ನಾಗಿದೆ ರೂಪ ಅಂತ ಬರ್ತಾ ಇದ್ದೀವಿ. ಹೇಳಿ. 15 ವರ್ಷದಿಂದ ಬರ್ತಾ ಇದ್ದೀವಿ. ನಾವು ಬರಬೇಕಾದ್ರೆ ಸ್ವಲ್ಪ ಚಿಕ್ಕ ಗುಡಿ ಇತ್ತು. ಈಗ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಆಗಿ ತುಂಬ ಒಳ್ಳೆಯದಾಗಿದೆ. ತುಂಬ 15 ವರ್ಷದಿಂದ ಬರ್ತಾನೆ ಇದ್ದೀನಿ. ನಿರಂತರವಾಗಿ ತುಂಬ ಒಳ್ಳೆಯದಾಗಿದೆ, ಒಳ್ಳೆಯದಾಗುತ್ತೆ. ಎಲ್ಲ ದೇವ್ರ ಮೇಲೆ ಗೊತ್ತಿ ಇಟ್ಟಿರ್ಬೇಕು. ರವಿಕಿರಣ ದಿನ ಬರ್ತಾ ಇದ್ದೀನಿ. ಮಹಾಕಾಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಮಹಾಕಾಲಿ ದೇವಸ್ಥಾನಕ್ಕೆ ಬರಬೇಕು, ಅದು ತುಂಬ ಒಳ್ಳೆಯದಾಗುತ್ತೆ. ತುಂಬ ಪ್ರೋಗ್ರೆಸ್ ಇದೆ, ಚೆನ್ನಾಗಿದೆ. ಇನ್ನು ಎಲ್ಲರೂ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಗೆ ಏನಾರ ಒಳ್ಳೇದಾಗಿದೆಯಾ? ನಮ್ಗೆ ಒಳ್ಳೇದಾಗಿದೆ. ನಮಗೆ ಮುಂಚೆಗಿಂತ ತುಂಬ ಚೆನ್ನಾಗಾಗಿದೆ, ಒಳ್ಳೇದಾಗಿದೆ. ಇನ್ನೂ ಒಳ್ಳೇದಾಗ್ತಾ ಇದೆ, ತೊಂದರೆ ಇಲ್ಲ. ನಮ್ಮದು ನನ್ನ ಹೆಸರು ಸುಜಾತ್ ರಾಮ್ ಅಂತ.